hidden, forever on fire. ಆಸ್ಪತ್ರೆಗೆ ದಾಖಲಾಗಿರುವಂತಹ ದರ್ಶನ್ ಅವರು ಸುಳ್ಳು ಹೇಳಿ ಬೇಲೇನಾದರೂ ಪಡ್ಕೊಂಡ್ರ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಯಾಕಂದ್ರೆ ಆಸ್ಪತ್ರೆಯಲ್ಲಿ ಇರುವ ದರ್ಶನ್ಗೆ ಈವರೆಗೂ ಆಪರೇಷನ್ ಆಗಿಲ್ಲ. 2 ದಿನದಲ್ಲಿ ಆಪರೇಷನ್ ಆಗಬೇಕು, ಇಲ್ಲದೆ ಹೋದ್ರೆ ತೀವ್ರವಾಗಿ ಆರೋಗ್ಯ ಸಮಸ್ಯೆಗಳು ಎದುರಾಗುತ್ತೆ. ಅವರಿಗೆ ಲಕ್ವಾ ಹೊಡೆಯುತ್ತೆ ಅನ್ನುವಂತಹ ಒಂದು ನೆಪವೊಡ್ಡಿ ದರ್ಶನ್ ಅವರು ಮಧ್ಯಂತರ ಬೇಲ್ ಪಡೆದುಕೊಂಡ್ರು. ಆದರೆ ಅನಾರೋಗ್ಯದ ಬಗ್ಗೆ ಹಲವಾರು ಅನುಮಾನಗಳು ಈಗ ಮೂಡ್ತಾ ಇದೆ. ದರ್ಶನ್ ಅವರ ಅನಾರೋಗ್ಯದ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಎದುರಾಗ್ತಾ ಇದೆ. ದರ್ಶನ್ ಆರೋಗ್ಯದ ಬಗ್ಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ರು. ಬೇಲ್ ಸಿಕ್ಕು 3 ವಾರ ಕಳೆದರೂ ಕೂಡ ಈವರೆಗೂ ಆಪರೇಷನ್ ಆಗಿಲ್ಲ. 3 ವಾರ ಆಗೋಯ್ತು, ಆದರೆ ಈವರೆಗೂ ಆಪರೇಷನ್ ಮಾಡಿಲ್ಲ ಡಾಕ್ಟ್ರು. ಹಾಗಾದ್ರೆ ದರ್ಶನ್ಗೆ ಆಪರೇಷನ್ ಅನಿವಾರ್ಯತೆಯೇ ಇಲ್ವಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಆಪರೇಷನ್ ಮಾಡುವ ಅನಿವಾರ್ಯತೆ ಇಲ್ವಾ? ಆಪರೇಷನ್ ಅನಿವಾರ್ಯ ಇಲ್ಲ ಅಂದ್ರೆ ಜಾಮೀನು ಏನಾದರೂ ಕ್ಯಾನ್ಸಲ್ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಕಾಡ್ತಾ ಇರುವಂಥದ್ದು. ದರ್ಶನ್ಗೆ ಸದ್ಯದರಲ್ಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಶಾಕ್ ಎದುರಾಗತ್ತಾ? ಯಾಕಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಗಂಭೀರವಾದಂತಹ ಎವಿಡೆನ್ಸ್ಗಳು ತನಿಖಾಧಿಕಾರಿಗಳ ಕೈಗೆ ಲಭ್ಯವಾಗಿದೆ. ಮೊಬೈಲ್ ರಿಟ್ರೀವ್ ಮಾಡೋದಕ್ಕೆ, ಮೊಬೈಲ್ ಡೇಟಾ ರಿಟ್ರೀವ್ ಮಾಡೋದಕ್ಕೆ ಏನು ಮೊಬೈಲ್ ಕಳಿಸಲಾಗಿತ್ತು, ಆ ಮೊಬೈಲ್ನಲ್ಲಿ ದರ್ಶನ್ ಸ್ಪಾಟ್ನಲ್ಲಿ ಇದ್ರು ಅನ್ನುವಂತಹ ಫೋಟೋಗಳು ಲಭ್ಯವಾಗಿದ್ದಾವೆ. ಕೆಲವು ಫೋಟೋಗಳನ್ನು ತೆಗೆದು ಅದನ್ನು ಡಿಲೀಟ್ ಮಾಡಿದ್ರಲ್ವೇ, ಆ ಫೋಟೋಗಳು ಲಭ್ಯ ಆಗಿದ್ದಾವೆ. ಇದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಗಮನಕ್ಕೂ ಕೂಡ ಬಂದಿದೆ. ಇದೇ ಕಾರಣಕ್ಕೆ ಜಿ ಪರಮೇಶ್ವರ್ ಅವರು ಗಂಭೀರವಾದಂತಹ ಮಾತುಗಳನ್ನು ಹೇಳಿದರು. 2 ದಿನದಲ್ಲಿ ಅವರಿಗೆ ಆಪರೇಷನ್ ಮಾಡಬೇಕಂತ ಬೇಲ್ ಪಡೆದುಕೊಂಡ್ರು, ಆದರೆ ಈವರೆಗೂ ಆಪರೇಷನ್ ಮಾಡಿಲ್ಲ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಕೋರ್ಟೇ ನಿರ್ಣಯವನ್ನು ಕೈಗೊಳ್ಳಬೇಕು. ನಾವು ಏನೆಲ್ಲ ಪ್ರಕ್ರಿಯೆ ಇದೆ ಅದನ್ನೆಲ್ಲವನ್ನು ಕೂಡ ಕೈಗೊಳ್ಳೋದಕ್ಕೆ ಅಂತ ಅನುಮತಿ ಕೊಟ್ಟಿದ್ದೀವಿ. ಹೀಗಾಗಿ ಬೇಲ್ ಕ್ಯಾನ್ಸಲ್ ಆಗುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಅನುಮಾನಗಳನ್ನು ಅವರು ಕೂಡ ವ್ಯಕ್ತಪಡಿಸಿದರು. ಇದೇ ಕಾರಣಕ್ಕೆ ದರ್ಶನ್ ಅವರ ಬೇಲ್ ಕ್ಯಾನ್ಸಲ್ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇರುವಂಥದ್ದು. ಯಾಕಂದರೆ ಯಾವ ಕಾರಣಕ್ಕಾಗಿ ಅವರು ಬೇಲ್ ಪಡ್ಕೊಂಡಿದ್ರು? 6 ವಾರಗಳವರೆಗೆ ಬೇಲ್ ಕೊಟ್ಟಿತ್ತು ನ್ಯಾಯಾಲಯ ಸರ್ಜರಿ ಮಾಡಿಸ್ಕೊಳ್ಳೋದಕ್ಕೆ. ಆದರೆ ಈವರೆಗೂ ಸರ್ಜರಿ ಆಗಲೇ ಇಲ್ಲ. 3 ವಾರಗಳು ಕಳೀತಾ ಬಂತು, ಆದರೂ ಕೂಡ ಸರ್ಜರಿ ಆಗಿಲ್ಲ. ಇದೇ ಕಾರಣಕ್ಕಾಗಿ ದರ್ಶನ್ ಅವರ ಬೇಲ್ ಕ್ಯಾನ್ಸಲ್ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಅನುಮಾನ ಕಾಡ್ತಾ ಇದೆ. ಇನ್ನು ನ್ಯಾಯಾಲಯ ಯಾವ ರೀತಿಯಾಗಿ ಕ್ರಮ ಕೈಗೊಳ್ಳುತ್ತೆ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಇನ್ನು ದರ್ಶನ್ ಅವರು ಮಧ್ಯಂತರ ಜಾಮೀನು ಪಡೆದುಕೊಂಡು ಹೊರಗಡೆ ಬಂದಿದ್ದರು. ಅದು ಕೂಡ ಪ್ರಮುಖ ಕಾರಣ ಕೊಟ್ಟಿದ್ದು, ನನಗೆ ಅನಾರೋಗ್ಯ ಇದೆ, ತೀವ್ರವಾಗಿ ಬೆನ್ನು ನೋವಿನಿಂದ ನಾನು ಬಳಲ್ತಾ ಇದ್ದೀನಿ, ಇದಕ್ಕೆ ಸರ್ಜರಿ ಒಂದೇ ಉಪಾಯ, ಸರ್ಜರಿ ಬಿಟ್ಟರೆ ಬೇರೆ ಯಾವುದೇ ರೀತಿಯಲ್ಲೂ ಕೂಡ ಈ ಒಂದು ನೋವಿನಿಂದ ಮುಕ್ತಿ ಪಡೆಯೋದಕ್ಕೆ ಸಾಧ್ಯನೇ ಇಲ್ಲ ಅಂತ ದರ್ಶನ್ ಅವರು ಅನಾರೋಗ್ಯಕ್ಕೆ ಸಂಬಂಧಪಟ್ಟಂತೆ ಬೇಲ್ ಪಡೆದುಕೊಂಡಿದ್ರು. ಆದರೆ 3 ವಾರ ಕಳೀತಾ ಬಂತು, ಈವರೆಗೂ ಕೂಡ ದರ್ಶನ್ ಅವರಿಗೆ ಸರ್ಜರಿ ಆಗಿಲ್ಲ. ಈ ನಡುವೆ ದರ್ಶನ್ ಅವರಿಗೆ ಆಘಾತ ಎದುರಾಯಿತು. ಏನದು ಆಘಾತ? ದರ್ಶನ್ ಅವರು ಆ ಪಟ್ಟಣಗೆರೆ ಶೆಡ್ನಲ್ಲಿ ಇದ್ದರು ಅನ್ನೋದಕ್ಕೆ, ಅಂದರೆ ರೇಣುಕಾಸ್ವಾಮಿ ಅವರ ಹತ್ಯೆ ಆಯಿತಲ್ವಾ, ಆ ಸಂದರ್ಭದಲ್ಲಿ ದರ್ಶನ್ ಅವರು ಇದ್ದರು ಅನ್ನೋದಕ್ಕೆ ಕೆಲವು ಸಾಕ್ಷ್ಯಗಳು ಲಭ್ಯವಾಗಿದ್ದಾವೆ. ಮೊಬೈಲ್ಗಳನ್ನು ರಿಟ್ರೀವ್ ಮಾಡೋದಕ್ಕೆ ಅಂತ, ಮೊಬೈಲ್ ಡೇಟಾ ರಿಟ್ರೀವ್ ಮಾಡೋದಕ್ಕೆ ಹೈದರಾಬಾದ್ನ FSLಗೆ ಮೊಬೈಲ್ಗಳನ್ನ ಕಳಿಸಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಕೆಲವು ಫೋಟೋಗಳು ಲಭ್ಯವಾಗಿದ್ದಾವೆ. ಆ ಫೋಟೋಗಳು ಲಭ್ಯವಾದ ಬಳಿಕ ಗೃಹ ಇಲಾಖೆ ಕೂಡ ದರ್ಶನ್ ಅವರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಅಂತ ಮುಂದಾಗ್ತಾ ಇದೆ. ಯಾಕಂದರೆ ಬಹಳಷ್ಟು ಸೂಕ್ಷ್ಮವಾಗಿರುವಂತಹ ಕೆಲವು ಎವಿಡೆನ್ಸ್ಗಳು ಲಭ್ಯವಾಗಿದ್ದಾವೆ. ನಾಳೆ ಕೋರ್ಟ್ ಕೂಡ ಗೃಹ ಇಲಾಖೆಗೆ ಚಾಟಿ ಬೀಸುವಂತಹ ಸಾಧ್ಯತೆ ಇರುತ್ತೆ. ಇದೇ ಕಾರಣಕ್ಕಾಗಿ ದರ್ಶನ್ ಅವರ ಬೇಲ್ ಕ್ಯಾನ್ಸಲ್ ಆಗುವಂತಹ ಸಾಧ್ಯತೆ ಇದೆಯಾ? ಯಾಕಂದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಖುದ್ದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಹೇಳಿಕೆ ಕೊಟ್ಟಿದ್ದಾರೆ.
ಅವರು ಕೂಡ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಬೇಲ್ ಕ್ಯಾನ್ಸಲ್ ಆಗುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿ ಏನೆಲ್ಲ ಸಾಕ್ಷ್ಯಾಧಾರಗಳು ಲಭ್ಯವಾಗಿತ್ತು ಅದನ್ನು ಕೂಡ ಚಾರ್ಜ್ ಶೀಟ್ ರೂಪದಲ್ಲಿ ನಾವು ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದೀವಿ ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ದಾರೆ. ಹೀಗಾಗಿ ದರ್ಶನ್ ಅವರಿಗೆ ಇದೇ ಕಂಟಕ ಆಗತ್ತಾ? ಇನ್ನು ಅದರ ಜೊತೆಗೆ ಅವರು ಏನು ಅನಾರೋಗ್ಯದ ನೆಪವನ್ನು ಒಡ್ಡಿದ್ರು ಅದಕ್ಕೂ ಸಂಬಂಧಪಟ್ಟಂತೆ ಕೋರ್ಟ್ ಅವರಿಗೆ ಚಾಟಿ ಬೀಸುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ.